ಸಮಯದಲ್ಲಿ ಖಾತೆ ಹಂಚಿಕೆ ಆದ್ರೂ ಕೂಡ ಖಾತೆ ಖ್ಯಾತೆ ಮತ್ತೆ ಮುಂದುವರಿತಾನೆ ಇದೆ. ಇಷ್ಟು ದಿನಗಳ ಕಾಲ ರಾಮಲಿಂಗಾರೆಡ್ಡಿ ಅವರ ಪ್ರಹಸನಕ್ಕೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿ ಆದ್ರೆ ತದನಂತರದಲ್ಲಿ ಎಲ್ಲವೂ ಶಮನ ಆಯ್ತು, ಸರಿ ಹೋಯ್ತು ಅನ್ನೋಷ್ಟೊತ್ತಿಗೆ ಸಚಿವ ಕೃಷ್ಣ ಬೈರೇಗೌಡ ಅವರ ಸರದಿ. ಕಾಂಗ್ರೆಸ್ನಲ್ಲಿ ಇನ್ನೂ ಬಗೆಹರಿತಾ ಇಲ್ಲ ಖಾತೆಯ ಕಿರಿಕ್. ದೆಹಲಿ ಪ್ರವಾಸದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಂಗ್ರೆಸ್ನಲ್ಲಿ ಇನ್ನೂ ಬಗೆಹರಿತಾ ಇಲ್ಲ ಖಾತೆಯ ಕಿರಿಕ್. ಸಚಿವ ಕೃಷ್ಣ ಬೈರೇಗೌಡ ಅವರ ಖಾತೆ ಖ್ಯಾತೆ ಶುರುವಾಗಿದೆ. ದಿಲ್ಲಿಲಿ ಶುರುವಾಗಿದೆ ಖಾತೆಯ ಪಾಲಿಟಿಕ್ಸ್. ವರಿಷ್ಠರನ್ನ ಭೇಟಿಯಾಗಿ ಈ ಖಾತೆ ಖ್ಯಾತೆಯನ್ನ ಫೈನಲ್ ಮಾಡ್ಕೊಂಡು ಬರಬೇಕು ಅಂತ ಮುನಿಯಪ್ಪ ಕೃಷ್ಣ ಬೈರೇಗೌಡ ಅವರಿಗೆ ವರಿಷ್ಠರಿಂದ ಗುಡ್ ನ್ಯೂಸ್ ಸಿಗುತ್ತಾ ಅಥವಾ ಕೊಟ್ಟಿದ್ದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರ? ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಅವರ ಟಾಕ್ ಇದೆ. ಕಾರಣ ದೆಹಲಿ ಪ್ರವಾಸಕ್ಕೆ ಮುಂದಾಕಿದ್ದಾರೆ ಡಿಕೆ ಶಿವಕುಮಾರ್ ಕೂಡ. ಬೆಂಗಳೂರು ಖಾತೆಯಲ್ಲೇ ಇರ್ತಾರಾ ಅಥವಾ ಬಿಟ್ಟು ಕೊಡ್ತಾರಾ ಕೃಷ್ಣ ಬೈರೇಗೌಡ ಅವರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಖಾತೆ ಕಿರಿಕ್ನ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕೊಟ್ಟಿರುವ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಇರಬೇಕಾದ ಇಲಾಖೆಗಳಿಲ್ಲ, ಯಾಕೆ? ಬೆಂಗಳೂರು ಖಾತೆ ವಿಚಾರದಲ್ಲಿ ಕೃಷ್ಣ ಬೈರೇಗೌಡ ಅವರ ಕಿರಿಕ್. ಏನು ಇಲ್ಲದ ಖಾತೆ ನನಗೆ ಬೇಡವೇ ಬೇಡ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳ್ತಿದ್ದಾರೆ. ಬೆಂಗಳೂರು ಖಾತೆಯಲ್ಲಿ ಬಹಳ ಪ್ರಮುಖ ಅನಿಸ್ಕೊಂಡಿರೋದು ಬಿಡಿಎ, ಬಿಎಂಆರ್ಡಿಎ. ಅದೇ ಇಲ್ಲ ಅಂದ್ರೆ ಯಾಕೆ ಬೇಕು ಈ ಖಾತೆ? ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರಂತೆ. ಈಗಾಗಲೇ ಬೆಂಬಲಿಗರ ಜೊತೆ ದೆಹಲಿಯಲ್ಲೇ ಖಾತೆ ಪಾಲಿಟಿಕ್ಸ್ ಶುರು ಮಾಡಿಕೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರು. ಇವತ್ತು ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡ ಅವರ ಚರ್ಚೆ ಇದೆಯಂತೆ. ಹೈಕಮಾಂಡ್ ಮೂಲಕ ಡಿಕೆ ಶಿವಕುಮಾರ್ ಅವರ ಮೇಲೆ ಒತ್ತಡ ಹಾಕಿಸ್ತಾರ ಕೃಷ್ಣ ಬೈರೇಗೌಡ ಅವರು? ಅಲ್ಲ, ಒತ್ತಡ ಹಾಕ್ಸೋದೇನು, ಡಿಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಸರಿ ಆಗುತ್ತೆ. ಬಟ್ ಅವರೇ ಮನಸ್ಸು ಮಾಡ್ತಾ ಇಲ್ಲ ಅಂದ ಮೇಲೆ ಅವ್ರ ಮೂಲಕ ವರಿಷ್ಠರ ಮೇಲೆ ಒತ್ತಡ ಹಾಕೋ ಪ್ರಯತ್ನಗಳಾಗುತ್ತಾ? ಇದು ಪ್ರಶ್ನೆ ಇರೋದು, ಗೊತ್ತಿಲ್ಲ. ಅಂಥದ್ದೊಂದು ಬೆಳವಣಿಗೆ ಆಗಬಹುದು ದೆಹಲಿಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಒಂದು ಖಾತೆ ಬೇಡ ಅಂತಿದ್ದಾರೆ, ಹಂಗಾಗಿ ಡಿಕೆ ಶಿವಕುಮಾರ್ ಅವರು ಮೋಸ್ಟ್ಲಿ ಆ ಖಾತೆ ಬಿಟ್ಟು ಬೇರೆ ಜವಾಬ್ದಾರಿ ತಗೊಂಡ್ಬಿಡಿ ಅಂತ ಹೇಳ್ಬಿಡ್ತಾರಾ ಅನ್ನೋದು ಪ್ರಶ್ನೆ. ಸೊ ಇವತ್ತು ದೆಹಲಿಯಲ್ಲಿ ಎಲ್ಲವೂ ಕೂಡ ಅಂತಿಮ ಆಗಲಿದೆ. ಈ ಟ್ರಬಲ್ ಅನ್ನ ಪರಿಹರಿಸಿಕೊಂಡೇ ವಾಪಸ್ ಆಗ್ತಾರೆ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ದೆಹಲಿಯಲ್ಲಿ ಕೃಷ್ಣ ಬೈರೇಗೌಡ ಅವರು ವಾಸ್ತವ್ಯ ಹೂಡಿದ್ದಾರೆ. ಇವತ್ತು 11 ಗಂಟೆಗೆ ಸರಿಯಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ವರಿಷ್ಠರ ಜೊತೆಗೆ ಸಭೆ ಇರೋದ್ರಿಂದ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಖಾತೆ ಯಾವ ಮಟ್ಟವನ್ನ ತಲುಪುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಕವನ, ಇಷ್ಟು ದಿನಗಳಾದ್ರೂ ಕೂಡ ಅಧಿಕಾರ ಸ್ವೀಕಾರ ಮಾಡಿ ಕೊಟ್ಟಿರುವ ಜವಾಬ್ದಾರಿಗಳನ್ನ ನಿರ್ವಹಿಸೋದ್ ಬಿಟ್ಟು ಅದರಲ್ಲೇ ಒಂದಷ್ಟು ಖ್ಯಾತೆಗಳು ಸಚಿವರಿಂದ ಪ್ರಾರಂಭ ಆಗಿ ಹೋಗಿದೆ. ಕೆಲವರು ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅಂತ, ಸಿಕ್ಕವರು ಖಾತೆ ಬಗ್ಗೆ ಖ್ಯಾತೆ ತೆಗಿತಿದ್ದಾರೆ. ಏನಾಗಬಹುದು ದೆಹಲಿಯಲ್ಲಿ ಇವತ್ತು ಅಂತ? ಶ್ರುತಿ, ಸಿಎಂ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿದಾಗಿನೂ ಸಹ ಈ ಒಂದು ಖಾತೆ ಖ್ಯಾತೆ ಶುರುವಾಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವ್ರದ್ದು ಸರಿ ಹೋಗ್ತಿದ್ದಂತೆ ಇದೀಗ ಕೃಷ್ಣ ಬೈರೇಗೌಡರು ಸಹ ಬೇರೆ ಖಾತೆ ಅಂದರೆ ಕೊಟ್ಟಿರುವಂತಹ ಖಾತೆಗೆ BDA ಹಾಗೂ BMRDA ಖಾತೆಯನ್ನು ಸೇರಿಸಿ ಕೊಡಿ ಎನ್ನುವಂತಹ ಪಟ್ಟನ್ನು ಇದೀಗ ಹಿಡಿದಿರುವಂಥದ್ದು. ಈ ಒಂದು ವಿಚಾರವಾಗಿ ಅಂದರೆ ಏನು ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಟ್ಟಿದ್ದಾರೆ, ಇದರಲ್ಲಿ BDA ಹಾಗೂ BMRDA ಇಲ್ಲದಿರುವಂತಹ ಕಾರಣವಾಗಿ ಏನೂ ಇಲ್ಲದ ಖಾತೆ ನನಗೇನಕ್ಕೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನು ಇದೀಗ ಕೃಷ್ಣ ಬೈರೇಗೌಡರು ಎತ್ತಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ದೆಹಲಿಗೆ ಸಹ ಮೊನ್ನೆ ರಾತ್ರಿ ತೆರಳಿರುವಂಥದ್ದು. ದೆಹಲಿಯಲ್ಲೇ ನಿನ್ನೆಯಿಂದಲೂ ಸಹ ಬೀಡು ಬಿಟ್ಟಿದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ವಿಚಾರವಾಗಿ ಮಹತ್ವದ ಚರ್ಚೆ ಸಹ ಆಗ್ತಾ ಇದೆ, ಅಂದರೆ ಆಗುತ್ತೆ ಅನ್ನುವಂಥದ್ದು. AICC ಅಧ್ಯಕ್ಷರ ಜೊತೆ ಈ ಒಂದು ವಿಚಾರವಾಗಿ ಸಭೆ ಆಗುತ್ತೆ. ಸೊ ಹೀಗಾಗಿ ಕೃಷ್ಣ ಬೈರೇಗೌಡರು ಇದೇ ಅಂದರೆ BDA ಹಾಗೂ BMRDA ಸೇರಿಸಿ ನನಗೆ ಖಾತೆ ಬೇಕು ಅನ್ನುವಂತಹ ಪಟ್ಟನ್ನ ಇದೀಗ ಹೈಕಮಾಂಡ್ ಮೂಲಕ ಒತ್ತಾಯವನ್ನ
ಮಾಡುವಂತಹ ಸಾಧ್ಯತೆ ಸಹ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರವನ್ನ AICC ನಾಯಕರ ಜೊತೆ ಮಾತನಾಡಿ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಥವಾ BDA ಹಾಗೂ BMRDA DK ಶಿವಕುಮಾರ್ ಅವರು ತಮ್ಮಲ್ಲೇ ಉಳಿಸ್ಕೊಳ್ತಾರೆ. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೂ ಸಹ ಮನಸ್ಸಿಲ್ಲ ಅದನ್ನ ಬಿಟ್ಟುಕೊಡೋದಕ್ಕೆ. ಸೊ ಈ ನಿಟ್ಟಿನಲ್ಲಿ ಇದೀಗ ತಮ್ಮಲ್ಲೇ ಉಳಿಸ್ಕೊಳ್ತಾರಾ ಅಥವಾ ಕೃಷ್ಣ ಬೈರೇಗೌಡರನ್ನ ಯಾವ ರೀತಿಯಾಗಿ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರಾ ಅನ್ನುವಂಥದ್ದು ಸಹ. ಯಾಕಂದ್ರೆ ಹೆಚ್ಚುವರಿ ಖಾತೆಯನ್ನ ಕೊಟ್ಟು ಏನಾದರೂ ಮನವೊಲಿಸುವಂತಹ ಪ್ರಯತ್ನಕ್ಕೂ ಸಹ DK ಶಿವಕುಮಾರ್ ಅವರು ಜೊತೆಗೆ AICC ನಾಯಕರು ಸಹ ಮುಂದಾಗಬಹುದು. ಆದರೆ ಕೃಷ್ಣ ಬೈರೇಗೌಡರ ಹಠದ ಮುಂದೆ ಇವತ್ತು ನಡೆಯುತ್ತೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಅಂದ್ರೆ BDA ಹಾಗೂ ನಗರಾಭಿವೃದ್ಧಿ BMRDA ಇಷ್ಟು ನನಗೆ ಬೇಕು ಅನ್ನುವಂತಹ ಪಟ್ಟನ್ನ ಇದೀಗ ಕೃಷ್ಣ ಬೈರೇಗೌಡರು ಹಿಡಿದಿರೋದ್ರಿಂದ ತಮ್ಮ ಬೆಂಬಲಿಗರ ಜೊತೆಗೆ ಆಗ್ಲೇ ದೆಹಲಿ ಸಹ ತಲುಪಿರುವಂಥದ್ದು. ಇವತ್ತು ನಡೆಯುವಂತಹ ಮಹತ್ವದ ಸಭೆಯಲ್ಲಿ ಯಾವ ರೀತಿಯಾದಂತಹ ಚರ್ಚೆ ಆಗುತ್ತೆ, DK ಶಿವಕುಮಾರ್ ಅವರು ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.